ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 604ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತಂದೆಯ ಆಜ್ಞೆಯಂತೆ ಪ್ರಹಸ್ತನ 7 ಜನ ಮಕ್ಕಳು ಬಂದಿರ್ತಾರೆ ಯುದ್ಧಕ್ಕೆ. ಅವ್ರ ಜೊತೆಗೆ ಸೈನ್ಯ ಬಂದಿರ್ತದೆ. ಹನುಮ ಅವ್ರನ್ನೆಲ್ಲ ಸಂಹಾರ ಮಾಡ್ತಾನೆ. ಆ ಸುದ್ದಿ ರಾವಣನಿಗೆ ತಿಳಿದ ತಕ್ಷಣ ಅವ್ರ ಬಗ್ಗೆ ಸ್ವಲ್ಪ ಆದರೂ ಅನುಕಂಪ ತೋರಿಸಿದೆ. ಟೈಮ್ ತಗೊಳ್ಳಲ್ಲ ಅವನು. ಸಡನ್ ಏನು ಮಾಡ್ತಾನೆ, ಇನ್ನು ಈ ವಾನರ ಭಾಳಷ್ಟು ಮಂದಿ ನಾಶ ಮಾಡ್ತಾನೆ ಬಾ ಅಂಥೇಳಿ ತನ್ನ 5 ಜನ ಶೂರರನ್ನು ಕರೀತಾನೆ, ದಂಡನಾಯಕರನ್ನು ಕರೀತಾನೆ. ವಿರೂಪಾಕ್ಷ, ಯುಪಾಕ್ಷ, ದುರ್ಧರ, ಪ್ರಗಸ ಮತ್ತು ಭಾಸ್ಕರ. ಇವರು ನಿಪುಣ ಶೂರರು. ಇವರಿಗೆ ಕರೆದು ದಶಗ್ರೀವ ರಾವಣ ಆಜ್ಞೆ ಮಾಡ್ತಾನೆ, ಹೋಗಿ ಆ ವಾನರರನ್ನು ಬಂಧಿಸಿರಿ ಅಂತ ಹೇಳ್ತಾನೆ. ರಾವಣ ನುಡಿದ. ಅವರಿಗೆ ಆಜ್ಞೆ ಕೊಡೋ ಕಾಲಕ್ಕೆ ಹೇಳ್ತಾನೆ, ಓ ದಂಡನಾಯಕರೇ, ಹೊರಡಿರಿ, ಬೃಹತ್ ಸೈನ್ಯದೊಂದಿಗೆ ಶಿಕ್ಷಿಸಲು ವಾನರನ್ನು ಬಂಧಿಸಿ. ನೀವು ಎಷ್ಟು ಬೇಕಷ್ಟು ಸೈನ್ಯ ತೊಗೊಂಡು ಹೋಗ್ರಿ, 5 ಮಂದಿ ತಕ್ಷಣ ಹೋಗಿ ಆ ವಾನರನ್ನು ಬಂಧಿಸಿರಿ, ಸಾಧ್ಯವಾದರೆ ಅವನಿಗೆ ಶಿಕ್ಷಿಸಿ, ದಂಡಿಸಿ ಅಂತ ಹೇಳ್ತಾನೆ. ಸಮಯ ಸಂದರ್ಭೋಚಿತ ಕ್ರಮ ಕೈಕೊಂಡು ಎಚ್ಚರದಿ ಆಕ್ರಮಣ ಮಾಡಿ ವಾನರನ ಮೇಲೆ, ಅಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಸಮಯ ಸಂದರ್ಭೋಚಿತ ಭಾಳ ಮುಖ್ಯ. ಯುದ್ಧ ಮಾಡಬೇಕಾದ್ರೆ ಸಮಯ ನೋಡಬೇಕು, ಸಂದರ್ಭ ನೋಡಿ ಯುದ್ಧ ಮಾಡಬೇಕು. 1971ರಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಯುದ್ಧ ಮಾಡೋಕ್ಕೆ ಪಾಕಿಸ್ತಾನದ ವಿರುದ್ಧ ಹೇಳಿದಾಗ ಅವಾಗ ಅಲ್ಲಿ ಮುಖ್ಯಸ್ಥ ಹೇಳ್ತಾನೆ, ಆಯ್ತಮ್ಮ ನೀ ಆಜ್ಞೆ ಕೊಟ್ಟಿಲ್ಲ, ಆಯಿತು, ಯಾವ ಟೈಮಿಗೆ ಯಾವ ಸಂದರ್ಭದಲ್ಲಿ ನಾವು ಯುದ್ಧ ಮಾಡಬೇಕನ್ನೋದು ಅದು ನಮ್ಮ ತೀರ್ಮಾನ. ಅಂದರೆ ಅದೊಂದು ಯುದ್ಧ ಗೆಲ್ಲಬೇಕಾದ್ರೆ, ಜಯಶಾಲಿ ಆಗಬೇಕಾದ್ರೆ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತಾರೆ. ಅವ್ರದ್ದೊಂದು ತಂತ್ರ ಇರ್ತದೆ, ಯುದ್ಧದ ಒಂದು ವ್ಯೂಹ ಇರ್ತದೆ, ಯುದ್ಧದ ಒಂದು ತಂತ್ರ ಇರ್ತದೆ. ಅದಕ್ಕೆ ಇಲ್ಲಿ ಅವನು ಹೇಳ್ತಾನೆ, ನಾ ಹೇಳಿದ ತಕ್ಷಣ ಹೋಗಿ ಒಮ್ಮೆಲೆ ದುಡುಕಾಕೆ ಹೋಗಬೇಡ್ರಿ, ಸಮಯ ನೋಡ್ರಿ. ಅವನ ಮ್ಯಾಗ ಹಲ್ಲೆ ಮಾಡ್ಬೇಕಾದ್ರೆ ಸಮಯ ನೋಡಿಕೊಂಡು, ಸಂದರ್ಭ ನೋಡಿಕೊಂಡು ಎಚ್ಚರಿಕೆ ಕ್ರಮವನ್ನು ಕೈಕೊಳ್ಳಿ. ಖುಷಿ ಹೋಗಿರಬಾರ್ದು. ಅವನು ಹಿಡಿದು ತರಬೇಕು, ಇಲ್ಲ ಕೊಂದು ತರಬೇಕು. ನೀವು ಈಗ ಹೋದಾಗತ್ತೆ ಸತ್ತ ಬರಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಟಿರ್ತಾನೆ. ಕೃತ್ಯಗಳಿಂದ ಅವ ವಾನರನಲ್ಲ ಅನಿಸುತ್ತಿದೆ ನನಗೆ. ಇವೆಲ್ಲ ಇಷ್ಟು ಮಂದಿನ ಕೊಲ್ಲೋದು ನೋಡ್ಬೇಕಾರೆ ಅವೇನು ಸಾದಾ ವಾನರ ಅಲ್ಲ ಅಂತ ಅನಿಸ್ತೈತಿ. ವಾನರ ರೂಪಿ ಯಾರೋ ಒಂದು ದೊಡ್ಡ ತಾಕತ್ತೈತೆ, ಅದು ಶಕ್ತಿ ಐತಿ ನನಗೆ ಅನಿಸ್ತಾ ಇದೆ. ಮಹಾಭೂತ ಪ್ರೇತನಾಗಿರಹನು ಅವ ಅನಿಸುತ್ತಿದ್ದೆ ನಮಗೆ. ಸಾದಾ ಮನುಷ್ಯನಲ್ಲ, ಅವ ಒಂದು ಮಹಾಭೂತ ಪ್ರೇತನ ಆಗಿರಬೇಕು. ಒಂದು ದೊಡ್ಡ ರಾಕ್ಷಸನೇ ಇರಬೇಕದು. ಅದು ಕೂಡ ಒಂದು ದೊಡ್ಡ ಅಸೂರನ ಇರಬೇಕು. ಅದಕ್ಕೆ ಎಲ್ಲರನ್ನ ಹೊಡ್ಯಾಕತ್ತೈತಿ. ನೀವು ಮಾತ್ರ ಸಮಯ ಮತ್ತು ಸಂದರ್ಭ ನೋಡಿಕೊಂಡು ಅವನ ಮೇಲೆ ಹಲ್ಲೆ ಮಾಡಿರಿ ಅಂತ ಹೇಳ್ತಾನೆ. ನಿಸ್ಸಂದೇಹ ಯಮಗೆ ಸೋತ ದೇವ, ನಾಗ, ಗಂಧರ್ವ, ಯಕ್ಷರು, ಕರಿಷಿಯರು ಸೃಷ್ಟಿಸಿ ಅವನ ನಾಶಕ್ಕಾಗಿ ನಮ್ಮ ನಾಶಕ್ಕಾಗಿ ಅವನನ್ನು ಅಲ್ಲೇ ಅಂದ್ಕೊಂಡು ಬಿಡ್ತಾನವ ರಾವಣ. ಇದೇನು ಸಾಮಾನ್ಯ ವ್ಯಕ್ತಿ ಅಲ್ಲ. ನಾನು ಎಲ್ಲರನ್ನು ಸೋಲ್ಸೇನ, ದೇವತೆಗಳನ್ನು ಸೋಲ್ಸೇನ, ನಾಗರರನ್ನು ಸೋಲ್ಸೇನ, ಗಂಧರ್ವರನ್ನು ಸೋಲ್ಸೇನ, ಯಕ್ಷರನ್ನು ಸೋಲ್ಸೇನ. ಇವತ್ತು ಅವ್ರು ಏನು ಮಾಡಿರ್ಬೇಕಂದ್ರೆ ಅದನ್ನು ಸೇಡಾ ತಗೊಳ್ಳೋ ಸಲುವಾಗಿ ಈ ಒಂದು ವಿನಾಶಕಾರಿ ವ್ಯಕ್ತಿಯನ್ನು, ಪ್ರೇತಾತ್ಮವನ್ನು ತಯಾರು ಮಾಡಿ ನನ್ನ ನಾಶ ಮಾಡೋಕ್ಕೆ ಕಳಿಸಿರಬೇಕು ಅಂಥೇಳಿ ರಾವಣ ಅಂದ್ಕೊಳ್ತಾನೆ. ಬಂಧಿಸಬೇಕು, ನಮ್ಮಿಂದ ತೆಗಳಿಕೆಯಾಗದ ರೀತಿಯಲ್ಲಿ ಪರಾಕ್ರಮಿ ವಾನರನ ನಾವು ಎಚ್ಚರಿಕೆದಿ. ಅದನ್ನು ವಿಷಯ ತಿಳ್ಕೊಳ್ಬೇಕಾಗಿದ್ದು ನಾವು ಏನು ಷಡ್ಯಂತ್ರ ಮಾಡೈತೆ ಅನ್ನೋದು ನೀವು ಎಚ್ಚರಿಕೆಯಿಂದ ಹೋಗಿ ಅವನನ್ನು ಬಂಧಿಸಬೇಕು ಅಂತ ಹೇಳ್ತಾನೆ. ಮುಂಚೆ ನೋಡಿರುವೆ ಮಹಾಬಲ ವಾನರ ವಾಲಿ. ಅಲ್ಲಿ ನೆನಪಿಸಿಕೊಡ್ತಾನೆ. ವಾನರದ ವಾಲಿನೂ ನೋಡೇನೆ ನಾನು, ಸುಗ್ರೀವನೂ ನೋಡೇನೆ, ನೀಲ, ದಿವಿಧ ಮತ್ತು ನರಕರಡಿ ಜಾಂಬವಂತ, ಇವರೆಲ್ಲರೂ ಪರಿಚಯ ಇರ್ತಾರೆ ರಾವಣ. ಇವ್ರನ್ನೆಲ್ಲನೂ ನೋಡೇನೋ ಮಾಡೋಣ. ಆದರೆ ಇವನು ನೋಡ್ಬೇಕಾದ್ರೆ ಇವೇನೋ ಬೇರೆ ಅನ್ನಿಸ್ತಾನೆ, ವಾನರ ಅಲ್ಲ. ನನ್ನಿಂದ ಸೋತವ್ರೇನೋ ಒಂದು ಷಡ್ಯಂತ್ರ ಮಾಡ್ಕೊಂಡು ಇಂಥ ಒಂದು ಶಕ್ತಿಯನ್ನು ತಯಾರು ಮಾಡಿ ನನ್ನ ನಾಶಕ್ಕಾಗಿ ಕಳಿಸಿರಬೇಕಂತೇಳಿ ರಾವಣ ಸಂದೇಹ ಪಡ್ತಾನೆ.
ಆದರೆ ಈ ವಾನರ ಅವರಿಗಿಂತ ಭಯಾನಕ. ವಾಲಿ ಸುಗ್ರೀವ ಈಗೇನು ನಾನು ನೋಡೇನಲ್ಲ, ಅವ್ರಿಗಿಂತಲೂ ಭಯಾನಕದ ನೀವ. ಬಲಶಾಲಿ ಧೀಮಂತ ಇಚ್ಛಾರೂಪಿ ಶಕ್ತಿವಾನ. ಇವು ಇಚ್ಛಾರೂಪಿ ಅದನ್ನು ಶರೀರನ ಹೆಂಗೆ ಬೇಕಂಗೆ ಸಣ್ಣ ಮಾಡ್ತಾನೆ, ದೊಡ್ಡದು ಮಾಡ್ಕೊತಾನೆ. ಮತ್ತು ಶಕ್ತಿವಾನ ಅದನ್ನು, ಬುದ್ಧಿವಂತು ಅದನ್ನು, ಬಲಶಾಲಿ ಅದನ್ನು. ಬುದ್ಧಿಯೊಂದಿಗೆ ಬಲದೊಂದಿಗೆ ಬುದ್ಧಿ ಭಾಳ ಮುಖ್ಯ. ಅವು ಎರಡೂ ಕಾಂಬಿನೇಷನ್ ಇತ್ತಾನೆ ಅವನ್ನ ಯಾರೂ ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಬಲ ಹೊಂದಿದ್ದು ಬುದ್ಧಿ ಇರಲಿಲ್ಲ ಅಂದ್ರೆ ಅದು ಹಿಂದೆಲ್ಲ ನಾಶ, ಅದರ ದುರುಪಯೋಗ ಆಗ್ತಿದೆ. ಇವತ್ತು ರಾಜಕೀಯದಲ್ಲಿ ಹೆಚ್ಚು ಅನ್ವಯಿಸ್ತಿದೆ. ಬುದ್ಧಿವಂತ ರಾಜಕೀಯ ಏನು ಮಾಡ್ತಾನೆ, ಬುದ್ಧಿ ಇಲ್ಲದಂಥ ರಾಜಕೀಯ ವ್ಯಕ್ತಿಯನ್ನು ಬಳಸ್ಕೊಂಡು ಅದರ ಲಾಭ ತಗೊಳ್ತಾನೆ. ಇವನಿಗೆ ಸಿಗಿಸೋದಿಲ್ಲ. ಇವನಿಗೆ ಸಿಗುವಾಗ ಬಂತಂದ್ರೆ ಅದನ್ನ ಸಂದರ್ಭವನ್ನು ಅವಾಯ್ಡ್ ಮಾಡಿಸ್ಬಿಡ್ತಾನೆ. ಇಲ್ಲಿ ಒಂದು ಚಾಣಾಕ್ಷತನ ಇದೆ. ಅದನ್ನು ಬಂಧಿಸಬೇಕು. ಮುಂಚೆ ನೋಡಿರುವೆ ಮಹಾಬಲಿ, ಇವ್ರು ನೋಡೇನ, ಅವ್ರ ಗತಿಯಲ್ಲಿ ಭಯಾನಕವಾಗಿದ್ದಾನೆ ಮತ್ತು ಬಲಶಾಲಿ ಧೀಮಂತ ಇಚ್ಛಾರೂಪಿ ಶಕ್ತಿವಾನದಾನ. ಬಂಧಿಸಿರಿ ಆ ವಾಹನನ ಎಚ್ಚರಿಕೆದಿ, ತಿಳಿದು ಅವನೊಬ್ಬ ಮಹಾಪಿಶಾಚಿ, ಒಬ್ಬ ದೊಡ್ಡ ಮಹಾಪಿಶಾಚಿ ಅದಾನಂತ ತಿಳ್ಕೊಂಡನ ನೀವು ಅವನನ್ನು ಬಂಧಿಸಬೇಕು. ಇಲ್ಲಿ ಒಂದು ವಿಷಯ ಬರ್ತಿದೆ. ಪಿಶಾಚಿ, ಭೂತ ಪ್ರೇತ ಅನ್ನುವಂಥ ಈ ಒಂದು ಕಲ್ಪನೆ ಏನಿದೆ, ಬಳಕೆ ಏನಿದೆ, ಇದು ತ್ರೇತಾಯುಗದಲ್ಲಿನೂ ಇತ್ತು. ಅವಾಗೂ ಕೂಡ ಭೂತ ಪ್ರೇತಗಳಿಗೆ ಜನ ಏನು ಮಾಡ್ತಿದ್ರು, ನಂಬಿಕೆಯನ್ನು ಹೊಂದಿದ್ರು, ಅದಾವಂತ ನಂಬಿಕೆಯನ್ನು ಹೊಂದಿದ್ರು. ಇವತ್ತಿನ ಕಾಲ ಏನಿದೆ, ಇದು ರೀಸನಿಂಗ್ ಕಾಲ ಇದೆ. ಐಟು ಇಲ್ಲು ಅಂತ ಹೇಳಿ ಎಲ್ಲ ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮಾಡುವಂಥದ್ದು. ಒಂದೊಂದ್ಸಲ ವೈಜ್ಞಾನಿಕ ರೀತಿಯ ಅಧ್ಯಯನ ಕೂಡ ಸಹಿತ ಅದನ್ನು ಮುಟ್ಟುವುದರಲ್ಲಿ ವಿಫಲಗೊಳ್ತಾವೆ. ಭಾಳ ದೀರ್ಘವಾದ ಅಧ್ಯಯನದ ಅವಶ್ಯಕತೆ ಇದೆ. ಸೊ ಈ ಒಂದು ಕಲ್ಪನೆ ಅವಾಗೂ ಇತ್ತು ಅನ್ನೋದು ಇಲ್ಲಿ ಈ ಶ್ಲೋಕಗಳಿಂದ ಸ್ಪಷ್ಟವಾಗ್ತಿದೆ. ದೇವ, ಮಾನವ, ಗಂಧರ್ವ ನಿಲ್ಲಲಾರು, ಯಾರೂ ನಿಲ್ಲುವುದಿಲ್ಲ ಯುದ್ಧದಲ್ಲಿ ನಿಮ್ಮ ಸಾಮರ್ಥ್ಯದವರು. ನೀವು ಇಷ್ಟು 5 ಮಂದಿ ಇಷ್ಟು ನೀವು ಇದ್ದಿರಲ್ಲ, ನಿಮ್ಮ ಮುಂದೆ ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ, ಮಾನವರು ನಿಲ್ಲಕ್ಕೆ ಸಾಧ್ಯ ಇಲ್ಲ, ಗಂಧರ್ವರು ಯಾರೂ ನಿಮ್ಮ ವಿರುದ್ಧ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಾಮರ್ಥ್ಯವನ್ನು ನೀವು ಯುದ್ಧದಲ್ಲಿ ಹೊಂದಿರಿ ಅಂತ ಹೇಳ್ತಾನೆ. ಯುದ್ಧದಲ್ಲಿ ಜಯ ಅನಿಶ್ಚಿತ. ಮತ್ತಿಲ್ಲಿ ಕವಿ ಹೇಳ್ತಾನೆ ನೋಡ್ರಿ, ಯುದ್ಧ ಮಾಡೋದು ಶುರು ಮಾಡೋದು ನಮ್ಮ ಕೈಗಿರ್ಬೋದು, ಯುದ್ಧ ಮಾಡ್ಬೋದು. ಯುದ್ಧದ ನಿರ್ಣಯ ಏನಿದೆಯಲ್ಲ, ಯುದ್ಧದ ಅಂತಿಮ ಫಲಿತಾಂಶ ಏನಿದೆ ಅದು ನಮ್ಮ ಕೈಗಿರೋದು. ಅದನ್ನು ಕೂಡ ಇಲ್ಲಿ ರಾವಣ ಹೇಳ್ತಾನೆ, ಯುದ್ಧದಲ್ಲಿ ಜಯ ಅನಿಶ್ಚಿತ. ಗೆಲ್ತೀನಂತ ಹೋದವರು ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ. ಗೆಲುವು ಅಷ್ಟು ಸುಲಭವಾದದ್ದಲ್ಲ. ಜಾಣ್ಮೆ ಉಪಾಯದ ಶೂರನಿಗೆ ಸಿಗುವುದು ಯುದ್ಧದಲ್ಲಿ ಜಯ. ಅಲ್ಲಿ ಕೇಳ್ತಾರೆ, ಯುದ್ಧದ ನಿರ್ಣಯ ಏನಿದೆ ಅದು ಅನಿಶ್ಚಿತ. ಆದರೆ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಉಪಾಯದಿಂದ ಯಾರು ಯುದ್ಧ ಮಾಡ್ತಾರೆ ಅವರಿಗೆ ಜಯ ಸಿಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹನುಮಾನನ ಜೊತೆಗೆ ಯುದ್ಧ ಮಾಡುವಾಗ ನಿಮ್ಮ ಜಾಣ್ಮೆ ಉಪಾಯಗಳನ್ನು ಬಳಸಿ, ದುಡಿಕೊಂಡು ಹೋಗಬೇಡಿ. ನೀವು ಎಷ್ಟೇ ಶೂರರಿದ್ದರೂ ಕೂಡ ಸಮಯ ಸಂದರ್ಭ ನೋಡಿಕೊಂಡು, ವೈರಿಯ ಒಂದು ಸಾಮರ್ಥ್ಯವನ್ನು ಹಿಡ್ಕೊಂಡು, ಬಲವನ್ನು ತಿಳ್ಕೊಂಡು, ನ್ಯೂನತೆಗಳನ್ನು ತಿಳ್ಕೊಂಡು ಎಚ್ಚರದಿಂದ ನೀವು ಯುದ್ಧ ಮಾಡಿದಾಗ ಮಾತ್ರ ನೀವು ಗೆಲ್ಲುತ್ತೀರಿ. ಯುದ್ಧದ ಪರಿಣಾಮ ಯಾವಾಗಲೂ ಅನಿಶ್ಚಿತ. ನೀವು ಇದರಿಂದ ಬಳಕೆ ಮಾಡಿಕೊಂಡು, ನಿಮ್ಮ ತಂತ್ರವನ್ನು ಬಳಸಿಕೊಂಡು, ನಿಮ್ಮ ಜಾಣ್ಮೆಯನ್ನು ಬಳಸಿಕೊಂಡು, ಉಪಾಯದಿಂದ ನೀವು ಯುದ್ಧ ಮಾಡಿದಲ್ಲಿ ಜಯ ಸಿಗ್ತಿದೆ ಅಂತ ಹೇಳ್ತಾನೆ. ಎಚ್ಚರಿಕೆ ಹೇಳ್ತಾನೆ. ಎಚ್ಚರಿಕೆ ನುಡಿಗಳನ್ನು ಹೇಳಿ ರಾವಣ ಆಜ್ಞೆಯಂತೆ ಜ್ವಾಲಾಸಮ ವೀರರು ರಥವೇರಿ ನಡೆದರು ಸೈನ್ಯದೊಂದಿಗೆ. ರಾವಣನ ಆಜ್ಞೆ ಕೇಳ್ತಾರೆ, ಎಚ್ಚರಿಕೆ ಮಾತುಗಳನ್ನು ಕೇಳಿ 5 ಜನ ವೀರರು ರಥಗಳನ್ನು ಏರಿ ಹನುಮಾನನ ಮೇಲೆ ದಾಳಿ ಮಾಡಲು ಬಂಧಿಸಲು ನಡೀತಾರೆ. ನೋಡಿದರು ರಾಕ್ಷಸ ವೀರರು ಸೂರ್ಯ ಸಮ ತೇಜ, ಕಮಾನು ದ್ವಾರದ ಬಳಿ ನಿಂತ ಸ್ಥಿರ ಮನದ ಹನುಮನನ್ನು. ಅವೇನು ಮಾಡ್ತಾರೆ, ಎಲ್ಲರೂ ಸಂಹಾರ ಮಾಡಿ ಸೆಂಟ್ರದಲ್ಲಿ ಏನು ಕೇಂದ್ರದಲ್ಲಿ ಒಂದು ಕಮಾನ್ ಇರ್ತಲ್ಲ ಅಲ್ಲಿ ನಿಂತ್ಕೊಂಡು ಬಿಟ್ಬಿಡ್ತಿದ್ದ. ಮತ್ತೆ ಯಾರು ಬರ್ತಾರೆ ಬರೀಪ್ಪ ಅಂತೇಳಿ ಅವನ್ನ ಇವರು ಬರ್ತಾರೆ ಹನುಮಾನದಲ್ಲಿಗೆ ನೋಡ್ತಾರೆ. ಕಮಾನ್ ಬಾಜುಕನ ನಿಂತಿರ್ತಾನೆ. ನಿಂತಾಗ ಮನಸ್ಸು ಚಂಚಲ ಇರೋದಿಲ್ಲ. ಯುದ್ಧ ಮಾಡೋಕೆ ಆ ಕಡೆ ನೋಡೋದು ಇಲ್ಲ. ಅವನು ಸ್ಥಿರ ಮನಸ್ಸಿನಿಂದ ಹನುಮಾನ್ ನಿಂತಿರ್ತಾನೆ. ಯುದ್ಧವನ್ನು ಫೇಸ್ ಮಾಡಲಿಕ್ಕೆ ನಿಂತಿರ್ತಾನೆ. ಅದನ್ನು ನೋಡ್ತಾರೆ ಅವರು.
ಎಲ್ಲ ದೇಶಗಳಿಂದ ಮುಗಿಬಿದ್ದರು ವೀರ ರಾಕ್ಷಸರು. ಮತ್ತೆ ಅವ್ರ ಕೂಡ ಸೈನ್ಯ ಬಂದಿರ್ತೈತಿ. ಅದೇ ರೀತಿಯಾಗಿ ಅವ್ರೇನು ಮಾಡ್ತಾರೆ, ಹನುಮಾನನ ಸುತ್ತುವರಿತಾರೆ. ಮಹಾವೇಗಿ, ಮಹಾಜ್ಞಾನಿ, ಮಹಾಬಲ ಹನುಮನ ಮೇಲೆ. ಹನುಮನನ್ನು ನೋಡಿ ಕವಿ ಹೆಂಗೆ ಹೋಗ್ತಾನೆ, ಮಹಾವೇಗಿ, ಬಾಣಗಳಿಗಿಂತನೂ ಶರವೇಗ ಅಂತೆಲ್ಲ ಅದಕ್ಕಿಂತಲೂ ಹೆಚ್ಚು ವೇಗವನ್ನು ಹೊಂದಿದಂಥ ಹನುಮ. ಮಹಾಜ್ಞಾನಿ ಅವನು, ಅವನಿಗೆಲ್ಲ ಗೊತ್ತಿರ್ತದೆ, ಯುದ್ಧದ ಡಾವ್ ಪೇಚ್ಗಳೆಲ್ಲ ಗೊತ್ತಿತ್ತು, ಹೆಂಗೆ ಉಳಿಬೇಕು, ಹೆಂಗೆ ನಾನು ಅಟ್ಯಾಕ್ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ನಿಪುಣತೆಯನ್ನು ಹೊಂದಿರ್ತಾನೆ. ಮಹಾಬಲ, ಸಾಕಷ್ಟು ತಾಕತ್ನವಿರ್ತಾನೆ. ಬಿಟ್ಟನು ದುರ್ಧರ ಹಳದಿ ಪುಚ್ಚದ ಚೂಪಾದ ಉಕ್ಕಿನ 5 ಬಾಣಗಳ ತಲೆ ಸೀಳಲು ಹನುಮನ. ದುರ್ಧರ ಇವೊಬ್ಬ ಹೇಳಿಲ್ಲ, 5 ಮಂದಿದಾಗ ಒಬ್ಬನೇ ಇವನು, ಮಹಾಪರಾಕ್ರಮಿ ರಾಕ್ಷಸ ವೀರ. ಅವನೇನು ಮಾಡ್ತಾನಂದ್ರೆ ಹಳದಿ ಪುಚ್ಚದ ಚೂಪಾದ ಉಕ್ಕಿನ 5 ಬಾಣ. ಉಕ್ಕಿನ ಬಾಣ ಇವು ಸ್ಟೀಲ್ ಯಾರು, ಸ್ಟೀಲದ ಉತ್ಪಾದನೆ ಆಗ ಗೊತ್ತಿತ್ತನ್ನೋದು ಈ ಶ್ಲೋಕದಿಂದ ತಿಳಿದು ಬರ್ತಿದೆ. ಉಕ್ಕಿನ 5 ಬಾಣಗಳನ್ನು ಹೂಡಿ ಹನುಮಾನನ ತಲೆಯತ್ತ ಹೊಡಿತಾನಂದ್ರೆ ತಲೆ ಚೀಳಿ ಹೋಗಲಿ ಅಂಥೇಳಿ. ತಲೆಗೆ ತಗುಲುತ್ತಲೇ ಬಾಣಗಳು ನೆಗೆದು ಭಾರಿ ಗರ್ಜನೆಯೊಂದಿಗೆ ಆಕಾಶಕ್ಕೆ ಹನುಮ ನೆಗೆದನು. ಬಾಣಗಳ ಬಂದು ತಗುಲು ಒಳಗಾಗಿನ ಅವನೇನು ಮಾಡ್ತಾನೆ, ಹನುಮ ಭಾರಿ ಒಂದು ಸ್ಪೀಡ್ದಿಂದ ಆಕಾಶಕ್ಕೆ ನೆಗಿತಾನೆ. ಆಕಾಶಕ್ಕೆ ನೆಗೆದನು ಆಕಾಶಕ್ಕೆ ದುರ್ಧರ ರಥದೊಂದಿಗೆ ಬಿಟ್ಟನ್ನು 100 ಬಾಣ ಹನುಮನಿಗೆ. ಹನುಮನ ಆಕಾಶಕ್ಕೆ ನೆಗಿತಾನಲ್ಲ, ಅದನ್ನು ನೋಡ್ಕೊಂಡು ಅವನಿಗೆ ಏನು ಮಾಡ್ತಾನೆ, ರಥದ ಮ್ಯಾಗ ನಿಂತ್ಕೊಂಡೇ ಮತ್ತು ದುರ್ಧರ ತನ್ನ 100 ಬಾಣಗಳನ್ನು ಹನುಮನಂತ ಬಿಡ್ತಾನೆ. ವರ್ಷಾ ಋತು ಅಂತ್ಯದಲ್ಲಿ ಗಾಳಿ ಮಳೆ ಮೋಡ ರಕ್ಷಿಸಿಕೊಂಡ ಹನುಮ ಬಾಣಗಳಿಂದ. ವರ್ಷಾ ಋತು ಅಂತ್ಯದಲ್ಲಿ ಮಳೆಗಾಲ ಮುಗಿಯಾಕೆ ಬಂದಿರ್ತದೆ, ಆವಾಗ ಗಾಳಿ ಮಳೆ ಮೋಡ ರಕ್ಷಿಸಿದಂತೆ, ಗಾಳಿ ಮಳೆ ಮೋಡವನ್ನು ರಕ್ಷಣೆ ಮಾಡ್ತದೆ. ಹಂಗೆ ಇಲ್ಲಿ ಹನುಮ ಆ ಬಾಣಗಳಿಂದ ರಕ್ಷಿಸಿಕೊಂಡ. ದುರ್ಧರನಿಂದ ಪೆಟ್ಟು ತಿಂದ ಹನುಮ ದೇಹ ಹಿಗ್ಗಿಸಿ ವೇಗದಿ ಗರ್ಜಿಸಿದ. ಅವನು ಬಾಣಗಳನ್ನು ಬಂದು ಹಿಡಿದಿರ್ತಾವ, ಮತ್ತಷ್ಟು ಸಿಟ್ಟು ಬರ್ತದೆ, ಸಿಟ್ಟಿನಿಂದ ಹನುಮ ಗರ್ಜರಿಸ್ತಾನೆ. ಅಪ್ಪಳಿಸಿದನು ಹನುಮ ದುರ್ಧರನ ರಥ ಮೇಲೆ, ಪರ್ವತದ ಮೇಲೆ ಸಿಡಿಲು ಸಮೂಹ ಅಪ್ಪಳಿಸಿದಂತೆ. ಪರ್ವತದ ಮ್ಯಾಗ ಸಿಡಿಲು ಸಮೂಹ, ಒಂದೇ ಸಿಡಿಲಲ್ಲ, ಹಲವಾರು ಸಿಡಿಲುಗಳು ಕೂಡಿ ಒಂದೇ ಜಾಗದಾಗ ಹೆಂಗೆ ಹೊಡಿತಾವಲ್ಲ ನೋಡಿ, ಕಲ್ಪನೆ ಮಾಡ್ಕೊಂಡು ನೋಡಿ. ಒಂದೇ ಸಿಡಿಲು ಹೊಡೆದಕ್ಕೂ ದೊಡ್ಡ ದೊಡ್ಡ ಕಲ್ಲುಗಳು ಹೆಂಗೆ ಸಿಗುತ್ತಾವೆ, ಬೆಂಕಿ ಹತ್ತದ, ಅಂಥವು ಹಲವಾರು ಒಂದೇ ಜಾಗದಾಗ ಬಿದ್ದು ಅಂದರೆ ಪರಿಸ್ಥಿತಿ ಏನಾಗಿರ್ಬೇಕು, ಅಷ್ಟು ಭಯಾನಕವಾಗಿರಬೇಕು. ಆ ರೀತಿಯಾಗಿ ಹನುಮ ಏನು ಮಾಡ್ತಾನೆ, ಅಪ್ಪಳಿಸಿತು ರಥ ಮುರಿದು ನೆಲಕ್ಕೆ, ಅವನ ಮ್ಯಾಗ ಅಪ್ಪಳಿಸ್ತಾನ. ರಥ ಮುರಿದು ಬೀಳ್ತದ, ದುರ್ಧರನ ಪ್ರಾಣ ಬಿದ್ದು ನೆಲಕ್ಕೆ. ಹನುಮಾನನ ಅಪ್ಪಳಿಕೆ ಹೊಡೆತಕ್ಕ ನೆಲಕ್ಕೆ ಬಿದ್ದು ದುರ್ಧರ ಪ್ರಾಣವನ್ನು ಬಿಡ್ತಾನೆ, ಸಾಯ್ತಾನೆ. ಇನ್ನು 5 ಮಂದಿಯಾಗ ಒಬ್ಬ ಸತ್ತ, ಇನ್ನು 4 ಮಂದಿ ಜೊತೆಗೆ ಹನುಮಾನನ ಯಾವ ರೀತಿಯಾಗಿ ಯುದ್ಧ ಮಾಡ್ತಾನೆ, ಹೇಗೆ ಅವರನ್ನು ಸಂಹಾರ ಮಾಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.